ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬುದ್ಧಿವಂತರ ನಾಡು ಅಂತ ಕರಿತಾ ಇದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಈ ಹಿಂದೆ ಇದ್ದಂಥ ಆ ಕೋಮು ಸಂಘರ್ಷ ಅಥವಾ ಇನ್ನೊಂದು ಮಗದೊಂದು ಎಲ್ಲವೂ ಕೂಡ ಸ್ವಲ್ಪ ಬದಿಗೆ ಹೋಗಿ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು, ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಬೇರೆ ಕಡೆಗೆ ಸಾಗ್ತಾ ಇದೆ. ಏನಾಗ್ತಿದೆ ಅನ್ನೋದು ಒಂದು ಕೂಡ ಅರ್ಥ ಆಗ್ತಿಲ್ಲ. ಒಂದು ಸಾವು, ಅದಾದ ಬಳಿಕ ಅದಕ್ಕೆ ಮತ್ತೊಂದು ಸೇಡು, ಅದಾದ ಬಳಿಕ ಮತ್ತೊಂದು ಸೇಡು, ಈ ರೀತಿಯಾಗಿ ಮತ್ತೆ ಮತ್ತೆ ದಕ್ಷಿಣ ಕನ್ನಡದಲ್ಲಿ ರಕ್ತ ಹರಿತಾ ಇದೆ. ಹೀಗೆ ಇದು ಮುಂದುವರೆದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಪ್ರತಿದಿನ ಜನ ಆತಂಕದಲ್ಲಿ ಬದುಕನ್ನು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತೇನಾಗ್ಬಿಡುತ್ತೆ, ಇವತ್ತು ಯಾರ ಮನೆ ಮಕ್ಕಳು ಪ್ರಾಣವನ್ನು ಕಳ್ಕೊಳ್ತಾರೆ, ನಾಳೆ ಇನ್ನೇನಾಗ್ಬಿಡುತ್ತೆ, ಇದೇ ರೀತಿಯಾದಂಥ ಆತಂಕ ನಿರ್ಮಾಣ ಆಗೋಕ್ಕೆ ಶುರುವಾಗಿಬಿಟ್ಟಿದೆ. ನೀವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂದರೆ, ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾರದ್ದೋ ಸ್ವಾರ್ಥಕ್ಕೋಸ್ಕರ ನೀವೇ ಬಲಿ ಕೊಡ್ತಾ ಇದ್ದೀರಿ. ಈ ರೀತಿಯಾಗಿ ಪದೇ ಪದೇ ರಕ್ತ ಹರಿತಾ ಇದ್ರೆ, ನೆತ್ತರ ಓಕುಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಅಲ್ಲಿ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಇರುವಂಥ ಕಂಪನಿಗಳು ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗೋದಕ್ಕೆ ಶುರುವಾಗಿ ಬಿಡ್ತವೆ. ಮುಂದೆ ಹೋಗ್ತಾ ಹೋಗ್ತಾ ಅಭಿವೃದ್ಧಿ ಅಂತ ಏನು ಕರಿತೀವಿ ಅದರಲ್ಲಿ ಹಿಂದೆ ಉಳಿಯೋದಕ್ಕೆ ಶುರುವಾಗಿ ಬಿಡುತ್ತೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಲೇಬೇಕು. ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸಲೇಬೇಕಾಗುತ್ತೆ. ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡುವಂಥ ಮುಖಂಡರು, ಪ್ರಚೋದನಕಾರಿ ಮಾತನಾಡುವಂಥ ರಾಜಕಾರಣಿಗಳು ಇವರ ಬಾಯಿಗೆ ಬೀಗವನ್ನು ಹಾಕಲೇಬೇಕಾಗತ್ತೆ. ಎಷ್ಟು ದಿನ ಮತ್ತೆ 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 ಕೊಲೆ? ರಾಜ್ಯದಲ್ಲಿ ಏನಾದರೂ ಕೊಲೆ ಆಯಿತು ಅಂತಂದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ತಿರುಗಿ ನೋಡುವಂತ ಆಗಿಬಿಟ್ಟಿದೆ. ಅಲ್ಲೇನಾದರೂ ಆಗಿಬಿಡುತ್ತಾ ಅಂತ ಹೇಳಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗುತ್ತೆ. ಅದಾದ ಬಳಿಕ ಪ್ರವೀಣ್ ನೆಟ್ಟಾರು ಹತ್ಯೆಗೆ ರಿವೆಂಜ್ ಎನ್ನುವ ರೀತಿಯಲ್ಲಿ ಫಾಜಿಲ್ ಹತ್ಯೆ ಆಗುತ್ತೆ. ಅದಕ್ಕೆ ರಿವೆಂಜ್ ಎನ್ನುವ ರೀತಿಯಲ್ಲಿ ಮೊನ್ನೆ ತಾನೇ ಸುಹಾಸ ಶೆಟ್ಟಿ ಹತ್ಯೆ ಆಗುತ್ತೆ. ಸುಹಾಸ ಶೆಟ್ಟಿ ಹತ್ಯೆಗೆ ಸಂಬಂಧಪಟ್ಟಾಗ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಇನ್ನೂ ಕೂಡ ಆ ಚರ್ಚೆಯ ಕಾವು ಅಂತ ಏನು ಕರಿತೀವಿ ಅದಿನ್ನೂ ಕೂಡ ಆರಿಲ್ಲ. ಈಗಲೂ ಚರ್ಚೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದು ಮಾಸುವ ಮುನ್ನವೇ ಇದೀಗ ಮತ್ತೋರ್ವ ಮುಸ್ಲಿಂ ಯುವಕನ ಅತ್ಯಂತ ಭೀಕರವಾದಂಥ ಹತ್ಯೆ ಆಗಿ ಹೋಗಿಬಿಟ್ಟಿದೆ. ಇದಿಲ್ಲಿಗೆ ನಿಲ್ಲುತ್ತಾ? ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮುಖಂಡರು ಮಾತಾಡ್ತಾ ಇದ್ರು ಅಥವಾ ಒಂದಷ್ಟು ಜನ ಹೇಳ್ತಾ ಇದ್ರು, ನಾವು ಸುಮ್ಮನೆ ಬಿಡೋದಿಲ್ಲ, ನಾವು ಸೇರ್ ತೀರಿಸ್ಕೊಳ್ತೇವೆ, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿ. ಹಾಗೆ ಒಬ್ಬರ ಸಾವಿಗೆ ಇನ್ನೊಬ್ಬರ ಸಾವು ಅಂತ ಹೇಳಿ ಬಲಿ ಕೊಡ್ತಾನೆ ಹೋಗಿಬಿಟ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗ ಈ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಏನಾಗಿದ್ದು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಆ ಯುವಕನ ಹೆಸರು ಅಬ್ದುಲ್ ರಹಮಾನ್ ಅಂತ ಹೇಳಿ. ವಯಸ್ಸು 33ರಿಂದ 34ರ ಆಸುಪಾಸು. ಇಬ್ಬರು ಚಿಕ್ಕ ಮಕ್ಕಳು ಆ ಯುವಕನಿಗೆ ಇದ್ದಾರೆ. ಪಿಕಪ್ ಚಾಲಕ. ಏನಾಯಿತು ಅಂದರೆ, ನಿನ್ನೆ ಹೆಚ್ಚು ಕಡಿಮೆ ಮಧ್ಯಾಹ್ನ 3:30ರ ಸುಮಾರಿಗೆ ಗ್ರಾಹಕರೊಬ್ಬರು ಫೋನ್ ಮಾಡ್ತಾರೆ, ಮರಳು ತಗೊಂಡು ಬಾ ಮನೆಗೆ ಅಂತ ಹೇಳಿ. ಅಂದರೆ ಮೊದಲೇ ಸ್ಕೆಚ್ ಹಾಕಿ ಕರೆಸಿದ್ದ ಅಥವಾ ಆತಲ್ಲಿಗೆ ಬರ್ತಾನೆ ಅಂತ ಗೊತ್ತಿದ್ದು ದುಷ್ಕರ್ಮಿಗಳು ಫಾಲೋ ಮಾಡಿದ್ರು ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ರೀತಿಯಾಗಿ ಮರಳನ್ನು ಹಾಕೋದಿಕ್ಕೆ ಬಾ ಅಂತ ಹೇಳಿ ಕರೀತಾರೆ. ಹೀಗಾಗಿ ಆತ ಏನು ಮಾಡ್ತಾನೆ, ಕಲಂದರ್ ಎನ್ನುವಂಥ ಮತ್ತೊಬ್ಬ ಯುವಕನನ್ನು ಕರ್ಕೊಂಡು ಸೀದಾ 3:30ರ ಸುಮಾರಿಗೆ ಆ ಪ್ರದೇಶಕ್ಕೆ ಹೋಗ್ತಾನೆ. ಆ ಪ್ರದೇಶ ಯಾವುದು ಅಂದರೆ, ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಕಾಂಬೋಡಿಯಾ ಇರಾಕೋಡಿ ಎನ್ನುವಂಥ ಪ್ರದೇಶ. ನಿರ್ಜನವಾದಂಥ ಪ್ರದೇಶ, ಜನ ಓಡಾಡದಂಥ ಪ್ರದೇಶ, ಜನವಸತಿ ತೀರಾ ಕಡಿಮೆ ಇರುವಂಥ ಪ್ರದೇಶ. ಅಂದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಮೊದಲೇ ಪ್ಲಾನ್ ಮಾಡಿ ಕರೆಸಿದ್ದು ಅಂತ. ಹೆಚ್ಚು ಜನ ಇಲ್ಲದಂತಹ, ಜನ ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸಿಕೊಳ್ಳದಂತಹ ಪ್ರದೇಶ. ಆ ಕಾರಣಕ್ಕಾಗಿ ಅಲ್ಲಿಗೆ ಪ್ಲಾನ್ ಮಾಡಿ ಕರೆಸಿರಬಹುದು ಅಂತ ಅನಿಸ್ತಾ ಇದೆ. ಅಲ್ಲಿಗೆ ಹೋಗ್ತಾರೆ 3:30 ಸುಮಾರಿಗೆ. ಇನ್ನೇನು ಆ ಮರಳು ಏನಿತ್ತು ಅದನ್ನು ಖಾಲಿ ಮಾಡಬೇಕು. ಖಾಲಿ ಮಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬೈಕ್ನಲ್ಲಿ ಒಂದಷ್ಟು ಮಂದಿ ದುಷ್ಕರ್ಮಿಗಳು ಬರ್ತಾರೆ. ನೋಡ್ತಾ ಇದ್ದ ಹಾಗೆ ತಲ್ವಾರ್ನಲ್ಲಿ ಕೊಚ್ಚಿ ಅಲ್ಲಿಂದ ಪರಾರಿಯಾಗಿಬಿಡ್ತಾರೆ. ಹೇಗೆ ಆತನ ಪ್ರಾಣವನ್ನು ತೆಗೆದಿದ್ದಾರೆ ಅಥವಾ ಹತ್ಯೆಯನ್ನು ಮಾಡಿದ್ದಾರೆ ಅಂದರೆ, ಈ ಪ್ರಾಣಿಗಳನ್ನು ಯಾವ ರೀತಿಯಾಗಿ ಕೊಚ್ಚಿ ಬಿಸಾಕ್ತಾರೋ ಆ ರೀತಿಯಾಗಿ ಒಬ್ಬ ಮನುಷ್ಯನನ್ನು, ಒಬ್ಬ ವ್ಯಕ್ತಿಯನ್ನು ಕೊಚ್ಚಿ ಬಿಸಾಕಿಬಿಟ್ಟಿದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗ್ತಾ ಇದ್ದ ಹಾಗೆ ಈ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ತಲುಪುತ್ತೆ. ಸಾಕಷ್ಟು ಜನ ಜಮಾಯಿಸ್ತಾರೆ. ಬಿಗುವಿನ ವಾತಾವರಣ ಅಥವಾ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುತ್ತೆ. ಸಾಕಷ್ಟು ಮುಸ್ಲಿಂ ಮುಖಂಡರು ಕೂಡ ಬರ್ತಾರೆ. ಅವರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ತಮ್ಮ ಆಕ್ರೋಶವನ್ನು ಹೊರ ಹಾಕೋದಕ್ಕೆ ಆರಂಭಿಸ್ತಾರೆ. ಅಂತಿಮವಾಗಿ ಈ ಸುಹಾಸ ಶೆಟ್ಟಿ ಹತ್ಯೆ ಆಗಿತ್ತಲ್ಲ, ಅದಕ್ಕೆ ಪ್ರತೀಕಾರ ಎನ್ನುವಂಥ ಮಾತುಗಳು ಇದೀಗ ಕೇಳಿ ಬರೋದಕ್ಕೆ ಶುರುವಾಗಿದೆ. SDPI ಮುಖಂಡರ ಆರೋಪದ ಪ್ರಕಾರವಾಗಿ ಸುಹಾಸ ಶೆಟ್ಟಿಯ ಹತ್ಯೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗಿದೆ. ಓರ್ವ ಮುಸ್ಲಿಂ ಯುವಕನನ್ನು ಕೊಲೆ ಮಾಡಬೇಕಿತ್ತು, ಆ ಕಾರಣಕ್ಕಾಗಿ ಇಂಥದ್ದನ್ನು ಮಾಡಿದ್ದಾರೆ ಅಂತ. ಈಗಲೇ ಆ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರವ ಅಥವಾ ವೈಯಕ್ತಿಕವಾಗಿ ಬೇರೆ ಕಾರಣಗಳೇನದಿತ್ತಾ ಅದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕಿದೆ. ಆದರೆ ಸದ್ಯಕ್ಕಂತೂ ಚರ್ಚೆ ಆಗ್ತಿರೋದು ಸುಹಾಸ್ ಶೆಟ್ಟಿ ಹತ್ಯೆ ಆಗಿತ್ತಲ್ಲ, ಆ ಕಾರಣಕ್ಕಾಗಿ ಮತ್ತೊಬ್ಬ ಮುಸ್ಲಿಂ ಯುವಕನನ್ನು ಬಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳಿ. ನಿನ್ನ ರಾತ್ರಿ ತೀರಾ ಉದ್ವಿಗ್ನ ಎನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇತ್ತು. ಅಂತಿಮವಾಗಿ ಪೊಲೀಸರು ಬರ್ತಾರೆ. ಒಂದು ಹಂತಕ್ಕೆ ಆ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ.
ನಿನ್ನೆಯಿಂದ ಸೇರಿ 30ನೇ ತಾರೀಕಿನವರೆಗೆ ಆ ಭಾಗದಲ್ಲಿ ನಿಷೇಧಾಜ್ಞೆಯನ್ನು ಸದ್ಯಕ್ಕೆ ಹೇರಿಕೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಅಂದರೆ ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಬಂದ್ಗೆ ಕರೆ ನೀಡಲಾಗಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಜಾಮೀನಿನ ಮೇಲೆ ಪಂಪ್ವೆಲ್ ಹೊರಗಡೆ ಬಂದಿದ್ದು ಕೂಡ ಆಯಿತು. ಅದಾದ ಬಳಿಕ ಸಾಕಷ್ಟು ಚರ್ಚೆ, ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಸದ್ಯಕ್ಕಂತೂ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ. ಈಗಲೂ ಕೂಡ ಸಾಕಷ್ಟು ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಈ ವ್ಯಕ್ತಿ ಯಾರು? ಅಬ್ದುಲ್ ರಹಮಾನ್. ಈತನಿಗೆ ಯಾವುದಾದ್ರೂ ಹಿನ್ನೆಲೆ ಇತ್ತ? ಈತ ಏನಾದರೂ ರೌಡಿ ಶೀಟರ್ ಆಗಿದ್ನ? ಏನು ಕತೆ ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋದಾದರೆ, ಈತ ಪಿಕಪ್ ಚಾಲಕ. ಎಲ್ಲ ಧರ್ಮದವರಿಗೂ ಕೂಡ, ಅಂದರೆ ಕೇವಲ ಮುಸ್ಲಿಂ ಧರ್ಮದವರಂತಲ್ಲ, ಎಲ್ಲ ಧರ್ಮದವರಿಗೂ ಕೂಡ ಬೇಕಾದ ವ್ಯಕ್ತಿ ಆಗಿದ್ದಂತೆ. ಎಲ್ಲರಿಗೂ ಕೂಡ ಹೊಯ್ಗೆ ಅಂತ ಏನು ಕರಿತೀವಿ ಅಥವಾ ಮರಳು ಅಂತ ಏನು ಕರಿತೀವಿ, ಅದನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದಂತೆ. 2 ಪುಟ್ಟ ಮಕ್ಕಳಿದ್ದಾರೆ, ಹಾಗೆ ಪತ್ನಿ ಇದ್ದಾರೆ. ಈತ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾದಂತಹ ಮಾಹಿತಿ ಇಲ್ಲಿವರೆಗೆ ಇಲ್ಲ, ಅಥವಾ ಈತ ರೌಡಿ ಶೀಟರ್ ಅಲ್ಲ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿವರೆಗೆ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಮಾಹಿತಿ ಇಲ್ಲ. ಅಂದರೆ ಕ್ರಿಮಿನಲ್ ಚಟುವಟಿಕೆಗಳು ಭಾಗಿಯಾಗಿದ್ದ, ಯಾವುದೋ ರೌಡಿ ಚಟುವಟಿಕೆಗಳು ತನ್ನಂತ ಗುರುತಿಸ್ಕೊಂಡಿದ್ದ, ಅಥವಾ ಯಾವುದಾದ್ರೂ ಹತ್ಯೆಯಲ್ಲಿ ಭಾಗಿಯಾಗಿದ್ದ, ಅಂಥದ್ದು ಯಾವುದೂ ಕೂಡ ಇಲ್ಲ. ಹಾಗಾದ್ರೆ ಅಂಥದ್ದು ಯಾವುದೂ ಇಲ್ಲದಂಥ ಸಂದರ್ಭದಲ್ಲಿ ಈತರನ್ನ ಯಾಕೆ ಟಾರ್ಗೆಟ್ ಮಾಡಲಾಯಿತು? ಈ ಪ್ರಶ್ನೆ ಸಹಜವಾಗಿ ಇದೆ. ಆ ಕಾರಣಕ್ಕಾಗಿ ಈಗಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರವನ್ನು ತೀರಿಸ್ಕೊಂಡ್ರು ಏನು ಎತ್ತ ಅಂತೇಳಿ, ಅದ್ರ ಮೀರಿ ಬೇರೆ ಕಾರಣಗಳು ಕೂಡ ಇರಬಹುದು. ಒಟ್ಟಾರೆಯಾಗಿ ಈ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಆದರೆ ಇರುವಂಥ ಪ್ರಶ್ನೆ ಅಂದರೆ, ಹೀಗೆ ಮುಂದುವರಿತಾ ಹೋಗಿಬಿಟ್ರೆ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ. ಇವತ್ತು ಈ ವ್ಯಕ್ತಿ, ನಾಳೆ ಇನ್ನೊಬ್ಬ, ನಾಡಿದ್ದು ಮತ್ತೊಬ್ಬ ಅಂತ ಹೋಗ್ಬಿಟ್ರೆ, ಹೀಗೆ ರಕ್ತ ದೋಕುಳಿಯನ್ನೇ ಹರಿಸ್ಕೊಂಡು ಹೋಗಿಬಿಟ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಬೇಡ. ಜನರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂದರೆ, ನಿಮ್ಮನ್ನ ಪ್ರಚೋದಿಸುವಂತಹ ರಾಜಕಾರಣಿಗಳು, ನಿಮ್ಮನ್ನ ಪ್ರಚೋದಿಸುವಂಥ ಪ್ರಮುಖ ಮುಖಂಡರು ಎಲ್ಲರೂ ಕೂಡ AC ರೂಮ್ನಲ್ಲಿ ಆರಾಮಾಗಿ ಕುತ್ಕೊಂಡಿರ್ತಾರೆ. ಅವ್ರು ಯಾರು ಕೂಡ ಬೀದಿ ಹೆಣ ಆಗೋದಿಲ್ಲ. ಅವ್ರು ಯಾರು ಕೂಡ ರಸ್ತೆಗಿಳಿದು ಕಲ್ಲಿನ ಏಟನ್ನು ತಿನ್ನೋದಿಲ್ಲ, ಅಥವಾ ಪೊಲೀಸರಿಂದ ಲಾಠಿ ಚಾರ್ಜ್ಗೂ ಕೂಡ ಗುರಿ ಆಗೋದಿಲ್ಲ. ಅವರ ಸ್ವಾರ್ಥ ಸಾಧನೆಗೋಸ್ಕರ, ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಅಥವಾ ಇನ್ನೇನು ರಾಜಕಾರಣ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ನಿಮ್ಮನ್ನ ಪ್ರಚೋದಿಸ್ತಾರೆ, ನಿಮ್ಮನ್ನ ಬೀದಿಗಿಳಿಯುವಂತೆ ಮಾಡ್ತಾರೆ, ನಿಮ್ಮನ್ನ ಕೊಲೆಗಡುಕರಾಗಿ ಪರಿವರ್ತಿಸಿ ಬಿಡ್ತಾರೆ. ಅವರು ಆರಾಮಾಗೆಲ್ಲೋ ಕುತ್ಕೊಂಡಿರ್ತಾರೆ, ಅವರು ಆರಾಮಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಿರ್ತಾರೆ, ತಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡ್ತಿರ್ತಾರೆ, ಒಳ್ಳೊಳ್ಳೆ ಹುದ್ದೆ ಅಧಿಕಾರವನ್ನು ಅಲಂಕರಿಸ್ತಾ ಇರ್ತಾರೆ. ಬೀದಿಗಿಳಿದು ಪ್ರಾಣವನ್ನು ಕಳೆದುಕೊಳ್ಳುವಂಥವರು ನೀವಿನ್ಯಾರನ್ನೋ ಕೊಲೆ ಮಾಡಿ ಜೈಲಿಗೆ ಹೋಗಿಬಿಟ್ರೆ ಅನಾಥ ಆಗೋದು ನಿಮ್ಮ ಕುಟುಂಬ, ಬೀದಿಗೆ ಬರೋದು ನಿಮ್ಮ ಕುಟುಂಬ, ಸಫರ್ ಆಗೋದು ನಿಮ್ಮ ಕುಟುಂಬ. ಅಥವಾ ನೀವೇ ಪ್ರಾಣವನ್ನು ಕಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ನೀವು ಪ್ರಾಣವನ್ನು ಕಳ್ಕೊಂಡ್ರೆ ನಿಮ್ಮ ಕುಟುಂಬ ನರಳಾಡುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಮೊನ್ನೆ ಸುಹಾಸ್ ಶೆಟ್ಟಿ ಕೊಲೆ ಆಯ್ತಲ್ಲ, ಇಷ್ಟು ದಿನಗಳ ಕಾಲ ಚರ್ಚೆ ಆಗುತ್ತೆ ಹೇಳಿ. ಸುಹಾಸ್ ಶೆಟ್ಟಿಗೆ ಸಂಬಂಧಪಟ್ಟ ಹಾಗೆ 4 ದಿನ ಚರ್ಚೆ ಮಾಡ್ತೀವಿ, 1 ವಾರ ಚರ್ಚೆ ಮಾಡ್ತೀವಿ, ಹಬ್ಬಬ್ಬ ಅಂದರೆ ತಿಂಗಳುಗಳ ಕಾಲ ಚರ್ಚೆ ಮಾಡ್ತೀವಿ. ಅದಾದ ಬಳಿಕ ಸುಹಾಸ್ ಶೆಟ್ಟಿಯನ್ನು ಎಲ್ಲರೂ ಕೂಡ ಮರೆತು ಬಿಡ್ತಾರೆ. ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಈ ಮಾತನ್ನು ಹೇಳ್ತಾ ಇದ್ದ ಹಾಗೆ ನೋವಾಗ್ಬೋದು, ಆದರೆ ಇದು ವಾಸ್ತವ ವಿಚಾರ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಈ ಪ್ರವೀಣ್ ನೆಟ್ಟಾರು ಹತ್ಯೆ ಆಯಿತು, ಎಷ್ಟು ದಿನ ನಾವೆಲ್ಲರೂ ಚರ್ಚೆ ಮಾಡಿದ್ವಿ. ಆಗಲೇ ನಳಿನ್ ಕುಮಾರ್ ಕಟೀಲ್ ಹೋದಾಗ ಗಾಡಿಯನ್ನು ಶೇಕ್ ಮಾಡಿದ್ದೇನು, ಪ್ರತಿಭಟನೆ ನಡೆದಿದ್ದೇನು, ಆಕ್ರೋಶವನ್ನು ಹೊರಹಾಕಿದ್ದೇನು, ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಯಿತು. ಎಷ್ಟು ದಿನ ಚರ್ಚೆ ಮಾಡಿದ್ವಿ? ಹಬ್ಬಬ್ಬ ಅಂದರೆ 1 ವರ್ಷಗಳ ಕಾಲ ಚರ್ಚೆ ಮಾಡಿದ್ವಿ. ಇನ್ನೊಂದು 2 ವರ್ಷ ಆದಮೇಲೆ ಪ್ರವೀಣ್ ನೆಟ್ಟಾರು ಅಂದರೆ ಒಂದಷ್ಟು ಜನ ಹೇಳ್ಬೋದು ಯಾರವರು ಅಂತ ಹೇಳಿ. ನಿಮ್ಮಲ್ಲಿ ಒಂದಷ್ಟು ಜನ ಹೇಳ್ತೀರಿ ಪ್ರವೀಣ್ ನೆಟ್ಟಾರು ಧರ್ಮಕ್ಕೋಸ್ಕರ ತ್ಯಾಗ ಮಾಡಿಬಿಟ್ರು. ಏನು ತ್ಯಾಗ? ಇನ್ನು 2 ವರ್ಷ ಆದಮೇಲೆ ಪ್ರವೀಣ್ ನೆಟ್ಟಾರು ಅಂದರೆ ಜನ ಮರ್ತೇ ಬಿಟ್ಟಿರ್ತಾರೆ. ಸುಹಾಸ್ ಶೆಟ್ಟಿ ಆದಮೇಲೆ ಇನ್ನು 2 ವರ್ಷ ಆದಮೇಲೆ ಯಾರು ಕೇಳೋರು ಇರೋದಿಲ್ಲ. ಅವ್ರ ಕುಟುಂಬ ಮಾತ್ರ ಜೀವನ ಪೂರ್ತಿ ಸಫರ್ ಆಗಬೇಕು. ಇದೇ ಸುಹಾಸ್ ಶೆಟ್ಟಿ ಅಪ್ಪ ವಯಸ್ಸಾದವರು, ತಾಯಿಗೇನೋ ಕ್ಯಾನ್ಸರ್ ಅಂತೆ, ಮನೆಯಲ್ಲಿ ದುಡಿಯುವಂಥ ವ್ಯಕ್ತಿ ಅಂತ ಇದ್ದಿದ್ದು ಸುಹಾಸ್ ಶೆಟ್ಟಿ, ಅಥವಾ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ ಅಂತ ಇದ್ದಿದ್ದು ಸುಹಾಸ್ ಶೆಟ್ಟಿ. ಈಗ ಆ ಕುಟುಂಬದ ಪರಿಸ್ಥಿತಿ ಏನಾಗ್ಬೇಡ ಹೇಳಿ. ಹೀಗಾಗಿ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ದಯವಿಟ್ಟು ಇಂಥ ಪ್ರಚೋದನೆಗೆ ಒಳಗಾಗೋದಕ್ಕೆ ಹೋಗಬೇಡಿ. ರಾಜಕಾರಣಿಗಳು ಒಳ್ಳೊಳ್ಳೆ ಅಧಿಕಾರವನ್ನು ಅನುಭವಿಸ್ತಿರ್ತಾರೆ, ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿ ಎಜುಕೇಷನ್ ಪಡಿತಿರ್ತಾರೆ, ಅಥವಾ ಇನ್ನೂ ಸೇಫ್ ಆಗಿರುವಂಥ ಪ್ಲೇಸ್ನಲ್ಲಿ ಇರ್ತಾರೆ. ಯಾವ ರಾಜಕಾರಣಿಗಳ ಮಕ್ಕಳು ಬೀದಿಗಿಳಿಯೋದಿಲ್ಲ, ಯಾವ ರಾಜಕಾರಣಿಗಳ ಮಕ್ಕಳು ನಾವು ಹಿಂದೂ ಧರ್ಮವನ್ನು ಉಳಿಸ್ತೀವಿ ಅಥವಾ ಇನ್ನೊಂದು ಧರ್ಮವನ್ನು ಉಳಿಸ್ತೀವಿ ಅಂತ ಹೇಳಿ ತಲ್ವಾರನ್ನು ಹಿಡಿದು ಬೀದಿಗೆ ಬರೋದಿಲ್ಲ. ಆದರೆ ಅದೇ ರಾಜಕಾರಣಿಗಳು ನೀವು ತಲ್ವಾರನ್ನು ಹಿಡಿದು ಬೀದಿಗಿಳಿರಿ ಅಂತ ಹೇಳಿ ನಿಮ್ಮನ್ನು ಪ್ರಚೋದಿಸುವಂಥ ಕೆಲಸವನ್ನು ಮಾಡ್ತಾರೆ, ಅಥವಾ ನಿಮ್ಮಲ್ಲಿ ಹುಮ್ಮಸ್ಸು ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕುಟುಂಬ ಅನಾಥರಾಗುವ ರೀತಿಯಲ್ಲಿ ಮಾಡಬೇಡಿ, ನಿಮ್ಮ ಕುಟುಂಬ ಬೀದಿಗೆ ಬೀಳುವ ರೀತಿಯಲ್ಲಿ ಮಾಡಬೇಡಿ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಸಾಲಾಗಿ 4 ಕೊಲೆಗೆ ಸಾಕ್ಷಿಯಾಗಿದೆ. ಮೊದಲಿಗೆ ಹಿಂದೂ ಮುಖಂಡ ಪ್ರವೀಣ್ ನೆಟ್ಟಾರು, ಅದಾದ ಬಳಿಕ ಅದಕ್ಕೆ ಪ್ರತೀಕಾರ ಎನ್ನುವ ರೀತಿಯಲ್ಲಿ ಮುಸ್ಲಿಂ ಧರ್ಮದಾಗಿರುವಂಥ ಫಾಜಿಲ್ಲು,
ಅದಕ್ಕೆ ಪ್ರತೀಕಾರ ಎನ್ನುವ ರೀತಿಯಲ್ಲಿ ಹಿಂದೂ ಮುಖಂಡ ಆಗಿದ್ದಂಥ ಸುಹಾಸ್ ಶೆಟ್ಟಿ ಈಗ ಅದಕ್ಕೆ ಪ್ರತೀಕಾರವೇ ಏನೋ ಗೊತ್ತಿಲ್ಲ, ಮತ್ತೋರ್ವ ಮುಸ್ಲಿಂ ಧರ್ಮದ ಯುವಕನ ಹತ್ಯೆ ಆಗಿದೆ. ಹೀಗೆ ಮುಂದುವರೆತಾ ಹೋಗ್ಬಿಟ್ರೆ ಅದು ಎಲ್ಲಿಗೆ ಹೋಗಿ ತಲುಪುತ್ತೆ ಹೇಳಿ? ಮುಂದಿನ ಟಾರ್ಗೆಟ್ ಅವ್ರು ಇರಬಹುದಾ, ಇವ್ರು ಇರಬಹುದಾ, ಆ ಚರ್ಚೆ ಈಗಾಗಲೇ ಶುರುವಾಗಿಬಿಟ್ಟಿದೆ. ಈಗಾಗಲೇ ಒಂದಷ್ಟು ಮುಖಂಡರು ಪ್ರಚೋದನೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಾವು ಸುಮ್ಮನಿರೋದಿಲ್ಲ, ನಾವು ಸೇಡ್ ತೀರಿಸ್ಕೊಳ್ತೀವಿ, ನಾವು ಹೆಣವನ್ನು ಬಿಡಿಸ್ತೀವಿ, ನಾವು ಇನ್ನೊಂದು ತಲೆಯನ್ನು ಉರುಳಿಸ್ತೀವಿ ಅಂತ ಹೇಳಿ. ಹಾಗಂತ ಎಷ್ಟು ತಲೆಯನ್ನು ಉರುಳಿಸ್ತಾ ಹೋಗ್ತೀರಿ? ನಿಮ್ಮ ಫ್ಯೂಚರ್ ಜನ್ರೇಷನ್ ಇದೆಯಲ್ಲ, ಅವ್ರಿಗೆ ಯಾವ ಕೊಡುಗೆಯನ್ನು ಕೊಡ್ತೀರಿ? ನೀವೆಲ್ಲರೂ ಹೀಗೆ ಸೇರ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತ ದೋಕುಳಿಯನ್ನು ಹರಿಸ್ಬಿಟ್ರೆ, ಅಥವಾ ಕೋಮು ಸಂಘರ್ಷಕ್ಕೆ ನೀವೆಲ್ಲರೂ ಕೂಡ ಕಾರಣ ಆಗಿಬಿಟ್ರೆ, ಅಥವಾ ಕೋಮು ಸೌಹಾರ್ದತೆಯನ್ನು ನೀವೆಲ್ಲರೂ ಕೂಡ ಹಾಳು ಮಾಡಿಬಿಟ್ರೆ, ನಿಮ್ಮ ಮುಂದಿನ ಜನ್ರೇಷನ್ ಇದೆಯಲ್ಲ ನಿಮಗೆ ಉಗಿಯೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಚೀತು ಅಂತ ಹೇಳಿ. ನೀವು ಮಾಡಿದ ಎಡವಟ್ಟಿಗೆ, ನೀವು ಮಾಡಿದ ತಪ್ಪಿಗೆ ನಾವು ಸಫರ್ ಆಗ್ತಾ ಇದ್ದೇವೆ. ನಮಗೆ ಹೊರಗಡೆ ಕೆಲಸ ಸಿಗ್ತಾ ಇಲ್ಲ, ಅಥವಾ ನಮ್ಮ ಜಿಲ್ಲೆಯೂ ಕೂಡ ಅಭಿವೃದ್ಧಿ ಆಗಿಲ್ಲ, ನಾವಿಲ್ಲಿ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಸಫರ್ ಆಗ್ತಾರೆ. ಹೀಗಾಗಿ ನಿಮ್ಮ ಫ್ಯೂಚರ್ ಜನ್ರೇಷನ್ ಅನ್ನು ಗಮನ ಕೊಡಿ, ಅಥವಾ ನಿಮ್ಮ ಫ್ಯಾಮಿಲಿಯನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾವುದೋ ರಾಜಕಾರಣಿಗಳ ಮಾತಿಗೆ ತಲೆ ಅಲ್ಲಾಡಿಸ್ಕೊಂಡು ಅವ್ರು ಹೇಳಿದ ಹಾಗೆ ದಯವಿಟ್ಟು ಬೀದಿಗಿಳಿಯೋದಕ್ಕೆ ಹೋಗಬೇಡಿ. ಈಗ ಅಬ್ದುಲ್ ರಹಮಾನ್ ವಿಚಾರಕ್ಕೆ ಬಂದರೆ, ಗೊತ್ತಿಲ್ಲ ಈ ವ್ಯಕ್ತಿ ಯಾವುದಾದ್ರೂ ಕ್ರಿಮಿನಲ್ ಚಟುವಟಿಕೆಯಲ್ಲಿದ್ದರಾ ಅಥವಾ ಏನು, ಯಾವುದೂ ಕೂಡ ಗೊತ್ತಿಲ್ಲ. ಈಗ 2 ಪುಟ್ಟ ಮಕ್ಕಳು ಅಪ್ಪನನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ, ಚಿಕ್ಕ ವಯಸ್ಸಿಗೆ ಅವರ ಹೆಂಡತಿ ವಿಧವೆ ಆಗುವಂಥ ಪರಿಸ್ಥಿತಿ, ಅಪ್ಪ ಅಮ್ಮ ಅವರೆಲ್ಲರೂ ಕೂಡ ಮಗನನ್ನು ಕಳ್ಕೊಂಡು ಜೀವನ ಪೂರ್ತಿ ನರಳಾಡುವಂಥ ಪರಿಸ್ಥಿತಿ. ಈ ಸಾವಲ್ಲಿ ಒಂದಷ್ಟು ಜನ ಈಗಾಗಲೇ ಬೇಳೆ ಬೇಯಿಸ್ಕೊಳ್ಳೋಕೆ ಶುರು ಮಾಡ್ಕೊಂಡಾಯ್ತು. ಅದರಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ, ಜನರನ್ನು ಪ್ರಚೋದಿಸುವಂಥ ಕೆಲಸ ಈಗಾಗಲೇ ಆರಂಭ ಆಗಿದೆ. ಪ್ರತಿಭಟನೆ ಮಾಡಬೇಡಿ, ಆಕ್ರೋಶವನ್ನು ಹೊರಹಾಕಬೇಡಿ ಅಂತ ನಾನೆಲ್ಲೂ ಕೂಡ ಹೇಳ್ತಾ ಇಲ್ಲ. ಸಹಜ, ಸಮುದಾಯದಲ್ಲಿ ಯಾರೊಬ್ಬರನ್ನು ಕಳ್ಕೊಂಡಾಗ ಪ್ರತಿಭಟನೆ ಮಾಡ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ, ಅಥವಾ ತಮ್ಮ ಸಿಟ್ಟನ್ನು ಹೊರಹಾಕ್ತಾರೆ. ಆದರೆ ಅದನ್ನು ಹಾಗೆ ಮುಂದುವರ್ಕೊಂಡು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಬ್ಬರ ಪ್ರಾಣವನ್ನು ಬಲಿ ತೆಗೆದುಕೊಂಡಾಗಿದೆಯಲ್ಲ, ಆಗ ಅಲ್ಲಿ ಸಮಸ್ಯೆ ಉದ್ಭವ ಆಗೋದು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದೇ ಆಗ್ತಾ ಇದೆ. ಮತ್ತೊಂದು, ನಮ್ಮ ಕಾನೂನು ಸುವ್ಯವಸ್ಥೆ ಬಗ್ಗೆ ಸ್ವಲ್ಪವೂ ಕೂಡ ಅರ್ಥ ಆಗ್ತಿಲ್ಲಪ್ಪ. ನಮ್ಮ ರಾಜ್ಯದಲ್ಲಿ ಸಾಲು ಸಾಲು ಕೊಲೆ ಪ್ರಕರಣ ಎಲ್ಲವೂ ಕೂಡ ನಡೀತಾ ಇದೆ. ಅದೇ ಪ್ರವೀಣ್ ನೆಟ್ಟಾರು ಹತ್ಯೆ ಆದಾಗ, ಅದೇ ಫಾಜಿಲ್ ಹತ್ಯೆ ಆದಾಗ ಇದೇ ಕಾಂಗ್ರೆಸ್ ಮುಖಂಡರು ಬಿಜೆಪಿ ನಾಯಕರನ್ನು ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಳ್ತಾ ಇದ್ರು. ನಿಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತದೆ, ನಿಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿಬಿಟ್ಟಿದೆ ಅಂತ ಹೇಳಿ. ಆದರೆ ಈಗ ಎಂಥ ಕಾನೂನು ಸುವ್ಯವಸ್ಥೆ ಇದು? ಯಾರಿಗೆ ಯಾವ ಭಯವೂ ಕೂಡ ಇಲ್ಲ. ಆರಾಮ ಕೊಲೆಯನ್ನು ಮಾಡ್ತಾರೆ, ರೇಪ್ ಮಾಡ್ತಾರೆ, ಅಥವಾ ಮನಸ್ಸಿಗೆ ಬಂದಾಗ ಏನು ಬೇಕಾದರೂ ಮಾಡ್ತಾರೆ. ಯಾರಿಗೆ ಯಾರ ಬಗ್ಗೆಯೂ ಕೂಡ ಕಿಂಚಿತ್ತು ಭಯವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಸಾಲು ಸಾಲು ಇಂತಹ ಘಟನೆಗಳಿಗೆ ನಮ್ಮ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಗೃಹ ಸಚಿವರನ್ನು ಏನೇ ಪ್ರಶ್ನೆ ಮಾಡಿ, ನನಗೆ ಮಾಹಿತಿ ಇಲ್ಲ, ಮಾಹಿತಿ ತರಿಸ್ಕೊಂಡು ನಾನು ಹೇಳ್ತೇನೆ, ಅದೊಂದು ಭಾಳ ದೊಡ್ಡ ಘಟನೆ ಅಲ್ಲ, ಯಾವುದೋ ಸಿಲ್ಲಿ ಘಟನೆ. ಎಲ್ಲದಕ್ಕೂ ಕೂಡ ಅತ್ಯಂತ ಕಾಮ್ ಆಗಿರುವಂಥ ಪ್ರತಿಕ್ರಿಯೆ. ಯಾವ ವಿಚಾರದಲ್ಲೂ ಜನರಿಗೆ ಎಚ್ಚರಿಕೆ ಕೊಡೋದಿಲ್ಲ, ಅಥವಾ ಪೊಲೀಸ್ ಇಲಾಖೆಗೂ ಕೂಡ ಒಂದು ಎಚ್ಚರಿಸುವಂಥ ಕೆಲಸ ಅಂಥದ್ದೇನೂ ಕೂಡ ಮಾಡೋದಿಲ್ಲ. ಗೃಹ ಸಚಿವರನ್ನ ಏನೇ ಪ್ರಶ್ನೆ ಕೇಳಿ, ಮಾಹಿತಿ ಇಲ್ಲ, ವಿಚಾರಿಸ್ಕೊಂಡು ಹೇಳ್ತೀನಿ, ಏನೋ ಒಂದು ಆಗಿದೆ ಬಿಡಿ ನೋಡ್ತೀವಿ, ಇಂಥ ಉಡಾಫಿಯ ಉತ್ತರ. ಈ ರೀತಿಯಾಗಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸಿಲ್ಲ, ಎಲ್ಲವನ್ನೂ ಕೂಡ ನಾವು ಸಡಿಲಗೊಳಿಸಿಬಿಡ್ತೀವಿ ಅಂತಾದರೆ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಯಾರಿಗೊಂದು ಸಣ್ಣ ಆತಂಕ, ಸಣ್ಣ ಭಯವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಇಂಥದ್ದೆಲ್ಲದೂ ಕೂಡ ಮಟ್ಟ ಹಾಕಬೇಕು, ಜನರಲ್ಲಿ ಭಯ ಹುಟ್ಟಿಸಬೇಕು ಅಂದರೆ ಕಾನೂನು ರೀತಿಯಲ್ಲೂ ಕೂಡ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಆಗ ಮಾತ್ರ ಇಂಥ ಹತ್ಯೆಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ. ಇಲ್ಲ ಅಂತ ಆಗ್ಬಿಟ್ರೆ ಇಂಥ ಸಾಲು ಸಾಲು ಹತ್ಯೆ ಹೀಗೆ ನಡೀತಾನೆ ಹೋಗ್ತಾ ಇರುತ್ತೆ. ನೋಡಿ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ. ಬಂಧುಗಳೇ, ನಿಮ್ಗೆ ಏನಿಸ್ತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.